ಮಹಾರಾಜರ ಸಾನ್ನಿಧ್ಯದಲ್ಲಿ ಒಂದು 15 ವರ್ಷದ ಹಿಂದ ಒಂದು ಪವಾಡ ರಹಸ್ಯ ಬಯಲು ಕಾರ್ಯಕ್ರಮ ಮಾಡಿದೆವು. ಅಜ್ಜಾರಿಗೆ ಬಹುತೇಕ ನೆನಪಿದ್ರು ಇರಬೇಕು. ನಮ್ಮ ಸಂಗಪ್ಪ ದರಿಗೋಣ್ಣವ್ರು ಅವ್ರ ನಮ್ಮ ಮನೆಯಾಗ ಬಾಡಿಗೆ ಇದ್ರು. ಅವರು ನಾನು ಕರ್ಕೊಂಡು ಬಂದಿದ್ರಿ. ಸರ್ ನಮ್ಮ ಊರಿಗೆ ಬರ್ರಿ ಒಂದು ಕಾರ್ಯಕ್ರಮ ಮಾಡೋಣ್ರಿ ಅಂತ ಹೇಳಿ ಮಾಡಿದ್ದೀವಿ. ನಿಮಗ ಮಕ್ಕಳಿಗೆ ಒಂದು ವಿಜ್ಞಾನಿಯ ಕಥೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಆ ವಿಜ್ಞಾನಿ ಯಾರು, ಕೊನೆಗೆ ಪ್ರಶ್ನೆಗಳನ್ನು ಕೇಳ್ತೀನಿ, ನೀವೆಲ್ಲರೂ ನೆನಪಿಟ್ಟುಕೊಂಡು ಹೇಳಬೇಕು. ನನಗೆ 10 ನಿಮಿಷ ಟೈಮ್ ಅದ. ಈಗಾಗಲೇ 5 ನಿಮಿಷ ಮುಗಿದದ ನಂದು. ನೋಡ್ರಿ, 9ನೇ ವಯಸ್ಸಿನಲ್ಲಿ ಅತ್ಯಂತ ದೊಡ್ಡ ವಿದ್ಯಾರ್ಥಿ ಅಂದ್ರೆ ಒಂದು 4ನೇ ತರಗತಿ ಓದ್ತಿದ್ದ. 9ನೇ ತರಗತಿಯಲ್ಲಿ ಅತ್ಯಂತ ದೊಡ್ಡ ವಿದ್ಯಾರ್ಥಿ 21 ಥಾಮಸ್ ಅಲ್ವಾ ಎಡಿಸನ್. ಎಡಿಸನ್ ಅವರ ಜೀವನದಲ್ಲಿ ಒಂದು ಘಟನೆ ನಡೀತದ. ಆ ಘಟನೆಯ ಸ್ವಾರಸ್ಯವನ್ನ ನಿಮಗೆಲ್ಲ ಹೇಳ್ತೀನಿ, ಲಕ್ಷ್ಯ ಕೊಟ್ಟ ಕೇಳ್ರಿ. ಇದೇ ಉದಾಹರಣೆಯನ್ನ ನಾನು ಯಾಕೆ ಹೇಳ್ತೀನಿ ಅಂತಂದ್ರ ಇದ್ರೊಳಗೆ ತಾಯಿಯ ಪಾತ್ರ ಬಹಳಷ್ಟದ. ಇಲ್ಲಿ ಕುಂತವರಲ್ಲಿ ನಾನು ಸುಮ್ಮನೆ ಎಣಿಸ್ಕೊಂತ ಹೋದೆ. ವಿದ್ಯಾರ್ಥಿ